ಓಕೆ. ಸೊ ಈ ರೀತಿ ರೌಂಡ್ ಬಾರ್ಗಳಲ್ಲಿ ಏನು ಮಾಡ್ಬೇಕು ನಾವಿನ್ನು ಸೆಂಟರ್ಸ್ಗಳನ್ನು ಯಾವ ರೀತಿ ಮಾರ್ಕ್ ಮಾಡೋದು ಅಂತೇಳಿ ಹೇಳೋದೈತಿ ಈ ವಿಡಿಯೋದಾಗ. ಸೊ ಏನು ಮೇನ್ ಇಂಪಾರ್ಟೆಂಟ್ ಅಂದರೆ ನಾವು ವಿ ಬ್ಲಾಕ್ಗಳನ್ನು ಯೂಸ್ ಮಾಡಿ ಫ್ಲ್ಯಾಟ್ ಜಾಬ್ಸ್ಗಳನ್ನು ಏನು ಮಾಡ್ತೀವಿ ಮಾರ್ಕಿಂಗ್ ಮಾಡ್ತೀವಿ. ಸೊ ವಿ ಬ್ಲಾಕ್ನ ಆಲ್ರೆಡಿ ಹೇಳಿದ್ದು ನಾವು ಏನೇನು ಮಾಡ್ತೀವಿ ಮಾರ್ಕಿಂಗ್ ಮತ್ತು ಸಪೋರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಅಂತೇಳಿ. ವಿತ್ ಹೆಲ್ಪ್ ಆಫ್ ಯು ಕ್ಲ್ಯಾಂಪ್ ತೊಗೋತೀವಿ, ಅದಕ್ಕೆ ನಿಮಗೆ ಕ್ಲ್ಯಾಂಪಿಂಗ್ ರಾಡ್ ಒಂದು ಇರ್ತದೆ. ಸೊ ಇದನ್ನು ಏನು ಮಾಡೋದು ಇವತ್ತು ಹಂಗಾರೆ ಈ ರೌಂಡ್ ಬಾರ್ದಾಗ ಏನು ಮಾಡೋದು ನಾವು ಸೆಂಟರ್ ಫೈಂಡ್ ಔಟ್ ಮಾಡೋದು. ಈ ರೌಂಡ್ ಬಾರ್ ಸೆಂಟರ್ ಫೈಂಡ್ ಔಟ್ ಮಾಡೋದು. ಸೊ ಥರ ಎರಡು ಮೆಥಡ್ ಅದಾವೆ. ಈ ಮೇನ್ ನಾವು ವಿ ಬ್ಲಾಕ್ನಿಂದ ಮಾಡೋನು, ಇನ್ನೊಮ್ಮೆ ಏನು ಮಾಡೋನು ಸೆಂಟರ್ ಗೇಜ್ ಅಂತ ಬರ್ತೈತೆ ಅದರಿಂದ ರೆಡಿ ಮಾಡೋದು. ಸೊ ಈ ರೀತಿ ಮಾಡಿದ್ಮೇಲೆ ಪೇಸ್ಟಿಂಗ್ ಮಾಡ್ಕೋದು. ಪೇಸ್ಟಿಂಗ್ ಮಾಡಿದ್ಮೇಲೆ ಏನು ಮಾಡೋದು ಈ ವಿ ಬ್ಲಾಕ್ಸ್ಗಳಲ್ಲಿ ಏನು ಮಾಡೋದನ್ನ ಸೊ ಈ ರೀತಿ ಹೋಲ್ಡ್ ಅಪ್ ಮಾಡ್ಕೊಂಡು ಕೇಸ ಮೇಲಿನ ಸ್ಕ್ರೂ ಟೈಟ್ ಮಾಡೋದು. ಸರಿಯಾ ಸ್ವಲ್ಪ ಓಕೆ ಟೈಟ್ ಮಾಡೋದು. ಓಕೆ. ಸೊ ಈ ರೀತಿ ಏನು ಮಾಡ್ಕೋಬೇಕು ಟೈಟ್ ಮಾಡ್ಕೋಬೇಕು. ಆಲ್ರೆಡಿ ನಾನು ಹೇಳಿದಂಗೆ ಈ ಗ್ರೂ ಎದಕ್ಕೆ ಸಪೋರ್ಟ್ ಮಾಡೋದಂಗೆ ನಮಗೆ ಇದನ್ನು ಗ್ರಿಪ್ಪಾಗಿ ಹಿಡ್ಕೊಳ್ಳಿಕ್ಕೆ ವಿತ್ ಹೆಲ್ಪ್ ಆಫ್ ಯು ಕ್ಲ್ಯಾಂಪ್. ಸೊ ಇದು ಇರಲಿಲ್ಲ ಅಂದ್ರೆ ಏನಾಗತ್ತಿದೆ ರೊಟೇಟ್ ಆಗೋಕೆ ಸ್ಟಾರ್ಟ್ ಆಗೋದು ಮಾರ್ಕಿಂಗ್ ಅದು ಮಾಡುವಾಗ. ಸೊ ಈ ನಾವೇನು ಮಾಡೋದು ಸಿಲಿಂಡ್ರಿಕಲ್ ಜಾಬ್ ಮೇಲೆ ಇದು ಸೆಂಟ್ರನ್ನ ನಾವು ಫೈಂಡ್ ಔಟ್ ಮಾಡೋದು. ಸೊ ಯಾವ ರೀತಿ ಮಾರ್ಕಿಂಗ್ ಮಾಡಬೇಕಂದ್ರೆ ಈ ರೀತಿ ಒಂದು ಸರ್ಫೇಸ್ ಗೇಜ್ ಅಂತಾರೆ. ಏನಂತಾರೆ ಇದಕ್ಕೆ ಸರ್ಫೇಸ್ ಗೇಜ್ ಅಂತಾರು. ಸೊ ಎಲ್ಲರೂ ಕಾಣುವಂಗೆ ಏನು ಮಾಡೋದು ಒಂದು ಸರ್ಟನ್ ಹೈಟ್ ಇಟ್ಕೋದು. ಸರ್ಟನ್ ಹೈಟ್ ಇಟ್ಕೊಂಡು ಏನು ಮಾಡೋದು ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಬೋದು. ಏನು ಮಾಡೋದು ಸ್ಟ್ರೇಟ್ ಲೈನ್ ಡ್ರಾ ಮಾಡೋದು. ದೆನ್ ಇದನ್ನು ಲೂಸ್ ಮಾಡಿರಿ. ಲೂಸ್ ಮಾಡಿ ಇದನ್ನು ರೊಟೇಟ್ ಮಾಡ್ಕೋಬೇಕು. ರೊಟೇಟ್ ಮಾಡಿ 90 ಡಿಗ್ರಿಗೆ ಏನು ಮಾಡಿರಿ ಕರೆಕ್ಟಾಗಿ ಚೆಕ್ ಮಾಡಬೇಕು. ಕರೆಕ್ಟಾಗಿ ಇಟ್ಕೋರಿ. ಓಕೆನಾ. ಕಾಣತದ 90 ಡಿಗ್ರಿ. ಓಕೆ ಓಕೆ. ನೆಕ್ಸ್ಟ್ ನೋಡಿರಿ ಇದಾದಮೇಲೆ ಇನ್ನೊಂದು ಈ ರೀತಿ ಲೈನ್ ಡ್ರಾ ಮಾಡ್ಕೋರಿ. ಓಕೆ. ಸೆಕೆಂಡ್ ನೆಕ್ಸ್ಟ್ ನೋಡಿರಿ ಇದು ಕರೆಕ್ಟಾಗಿ 90 ಡಿಗ್ರಿ ಐತ್ಲು ನೋಡಿ ಚೆಕ್ ಮಾಡು. ಆಯ್ತು ಸಿ ಓಕೆ. ಸೊ ಐತೆ. ನೆಕ್ಸ್ಟ್ ಇದೆ ಇನ್ನೊಂದು ಲೈನ್ ಡ್ರಾ ಮಾಡ್ಕೋರಿ. ನೆಕ್ಸ್ಟ್ ಈ ರೀತಿ ಇನ್ನೊಂದು ಪ್ಯಾರಲಲ್ ಲೈನ್ ಡ್ರಾ ಮಾಡ್ಕೋರಿ. ಆಯಿತಾ. ಓಕೆ. ಸೊ ಈ ರೀತಿ ಇಲ್ಲೊಂದು ಲೈನ್ನ ಡ್ರಾ ಮಾಡ್ಬೋದು. ಸೊ ಈ ರೀತಿ ಏನು ಮಾಡ್ತದೆ ನಮಗೆ ನಡ್ಕೊಂಡ ಸ್ಕ್ವೇರ್ ಸಿಕ್ಬಿಡ್ತದೆ. ಈ ಸ್ಕ್ವೇರ್ ಸಿಕ್ ಮೇಲೆ ಏನು ಮಾಡಿರಿ ಕ್ಲ್ಯಾಂಪನ್ನು ಲೂಸ್ ಮಾಡ್ಕೊಂಡು ಈ ಬಾರನ್ನು ಏನು ಮಾಡಿರಿ ಹೊರಗಡೆ ಡ್ರಾ ಮಾಡ್ಬೋದು. ಸೊ ಹೊರಗಡೆ ಡ್ರಾ ಮಾಡಿದ್ಮೇಲೆ ಟ್ರೈ ಸ್ಕ್ವೇರ್ ತೊಗೊಳ್ರಿ ವಿತ್ ಹೆಲ್ಪ್ ಆಫ್ ಟ್ರೈ ಸ್ಕ್ವೇರ್. ಓಕೆ. ಸೊ ಇಷ್ಟಿದೆ ಸ್ಕ್ವೇರ್ ನಾವು ಫೈಂಡ್ ಔಟ್ ಆದಮೇಲೆ ಈ ರೀತಿ ಏನು ಮಾಡೋದು ಟ್ರೈ ಸ್ಕ್ವೇರ್ ತೊಗೋಬೇಕು. ಟ್ರೈ ಸ್ಕ್ವೇರ್ ತೊಗೊಂಡು ಎಂಡ್ಸ್ಗಳು ಏನದಲ್ಲ ಈ ಎಂಡ್ಗಳನ್ನು ಏನು ಮಾಡೋದು ಪ್ರಾಪರಾಗಿ ಹಿಡ್ಕೊಂಡು ಜಾಯಿನ್ ಆಗ್ಬಿಡೋದು. ಓಕೆ. ಈ ರೀತಿ ಏನು ಮಾಡೋದು ಇನ್ನು ಇಲ್ಲಿ ಜಾಯಿನ್ ಮಾಡ್ಕೊರಿ ಸೆಂಟ್ರ್. ಓಕೆನಾ. ನೆಕ್ಸ್ಟ್ ಇದನ್ನು ಈ ರೀತಿ ಸೆಂಟ್ರ್ ಕರೆಕ್ಟಾಗಿ ಜಾಯಿನ್ ಮಾಡ್ಬೋದು. ಓಕೆನಾ. ಸೊ ಈ ರೀತಿ ನಾವೇನು ಮಾಡ್ಬೋದು ಸಿಲಿಂಡ್ರಿಕಲ್ ಜಾಬ್ಸ್ಗಳಲ್ಲೇ ಸೆಂಟ್ರನ್ನು ಪಾಯಿಂಟ್ ಔಟ್ ಮಾಡಿ ಇಲ್ಲಿ ಪಂಚ್ ಮಾಡಿ ಏನು ಮಾಡ್ಬೋದು ನಾವು ಡ್ರಿಲ್ಲಿಂಗ್ ಮಾಡ್ಕೋಬೋದು. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದಂಗೆ ಇದು ಹೋಲ್ಡಿಂಗ್ ಡಿವೈಸ್ ಆಗಿ ಯೂಸ್ ಮಾಡಿದೆ ಅಂತ ಹೇಳಿದ್ದು. ಸೊ ಲಾಸ್ಟ್ ನಾವೇನು ಚೆಕ್ ಮಾಡಿದ್ದು ಈ ರೀತಿ ಏನು ಮಾಡ್ತೀವಿ ನಾವು ಈ ರೀತಿ ಮ್ಯಾಚ್ಡ್ ವಿ ಬ್ಲಾಕ್ಸ್ಗಳನ್ನು ಯೂಸ್ ಮಾಡ್ತೀವಿ. ಇದು ಮ್ಯಾಚ್ಡ್ ಅಂದರೆ ಇದು ಸೇಮ್ ಸೈಜ್ ಅಕ್ಯುರೇಸಿ ಏನು ಸ್ಪೆಸಿಫಿಕೇಷನ್ಸ್ ಅದಾವೆ ಸೇಮ್ ಇರ್ತಾವೆ. ಯಾಕಂದರೆ ಇಂಥ ಲೆಂತನ್ ಜಾಬ್ಸ್ಗಳನ್ನು ಏನು ಮಾಡ್ಬೇಕು ನಾವು ಹೋಲ್ಡ್ ಮಾಡ್ಬೇಕಂದ್ರೆ ಎರಡು ವಿ ಬ್ಲಾಕ್ಸ್ಗಳು ಏನಿರ್ತಾವಪ್ಪ ಸೇಮ್ ಸೈಜ್ ಬಿಡ್ತಿರುವಂಥ ವಿ ಬ್ಲಾಕ್ಗಳನ್ನು ಈ ರೀತಿ ಇಟ್ಟು ಈ ರೀತಿ ಲೆಂತನ್ ಜಾಬ್ಸ್ಗಳನ್ನು ಹೋಲ್ಡ್ ಮಾಡ್ತೇವೆ. ಈ ರೀತಿ ಇರೋದಕ್ಕೆ ಏನಂತ ಇರ್ತಾರೋ ಮ್ಯಾಚ್ಡ್ ಪೇರ್ ವಿ ಬ್ಲಾಕ್ಸ್ ಅಂತ ಕರೀತಾರೆ. ಸೊ ಈ ರೀತಿ ಸೆಂಟರ್ಸ್ಗಳನ್ನು ನಾವು ಪಾಯಿಂಟ್ ಔಟ್ ಮಾಡಿ ಪಂಚ್ ಮಾಡಿದ್ರೆ ಏನು ಮಾಡೋದು ಡ್ರಿಲ್ಲಿಂಗ್ ಮಾಡೋದು. ಇದ್ರ ಭಾಳ ಇಂಪಾರ್ಟೆಂಟ್ ಅಂತಂದರೆ ಇದ್ರ ಒಂದು ಸ್ಲಾಟ್ ಐತಿ ಇಲ್ಲಿ ಎಲ್ಲರೂ ಕಾಣೋದೈತಿಲ್ಲ. ಇದು ಕೆಲವೊಂದು ಸ್ಲಾಟ್ ಐತಿ ಸ್ಲಾಟ್ ಐತಲ್ಲ ಇದಕ್ಕೆ ನ್ಯಾರೋ ಸ್ಲಾಟ್ ಅಂತಾರು. ಇದು ಯಾಕೆ ಪ್ರೊವೈಡ್ ಮಾಡ್ತಾರಂದ್ರೆ ನಾವು ಮಷಿನಿಂಗ್ ಮಾಡುವಾಗ ಡ್ರಿಲ್ಲಿಂಗ್ ಅದು ಮಾಡುವಾಗ ಡ್ರಿಲ್ಲಿಂಗ್ ಮಾಡ್ತೇವಲ್ಲ ಡ್ರಿಲ್ಲಿಂಗ್ ಮಾಡುವಾಗ ಅಲ್ಲಿ ಕ್ಲಿಯರೆನ್ಸ್ ಕೊಡೋದು. ಕ್ಲಿಯರೆನ್ಸ್ ಕೊಡೋದು ಅದಕ್ಕೆ ಡ್ರಿಲ್ಲಿಂಗ್ ಆಪ್ರೇಷನ್ ಮಾಡೋಕೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಇಲ್ಲೇನು ನಾವು ಮಾಡ್ತಿರ್ತೀವಿ ಮಷಿನಿಂಗ್ ಮಾಡುವಾಗ ಅದೇನು ಬರ್ಸ್ ಬರ್ತಾವಲ್ಲ ಸಣ್ಣ ಬರ್ಸ್ ಚಿಪ್ಸ್ ಬರ್ತಾವಲ್ಲ ಆ ಚಿಪ್ಸ್ಗಳನ್ನು ಫ್ಲೋ ಮಾಡೋಕೆ ಏನು ಮಾಡ್ಯಾರ ಇಲ್ಲೊಂದು ಸ್ಲಾಟ್ ಪ್ರೊವೈಡ್ ಮಾಡ್ಯಾರ. ಸೊ ಈ ರೀತಿ ಏನು ಮಾಡ್ಬೋದು ನಾವು ವಿ ಬ್ಲಾಕನ್ನು ಯೂಸ್ ಮಾಡ್ಕೋತೀವಿ. ಇದೆಲ್ಲ ನಮ್ಮ ಕ್ಲ್ಯಾಂಪು ಬೇಕು. ಈ ರೀತಿ ಅಸೆಂಬ್ಲಿ ಮಾಡ್ತೀವಿ. ಸೊ ಈ ಅಸೆಂಬ್ಲಿ ಮಾಡಿ ಈ ರೀತಿ ಜಾಬ್ಸ್ಗಳೆಲ್ಲ ಮಾರ್ಕಿಂಗ್ ಮಾಡಿ ಆಪ್ರೇಷನ್ ಆ್ಯಂಡ್ ಡ್ರಿಲ್ಲಿಂಗ್ ಅದು ಮಾಡ್ಕೋಬೋದು. ಓಕೆನಾ.